ಈ ರಾಜಕೀಯ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಹೇಗೆ ನಡೆಯುತ್ತೋ ಗೊತ್ತಿಲ್ಲ. ಒಂದು ಕಾನೂನು ಸಮರ, ಇನ್ನೊಂದು ರಾಜಕೀಯ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಮರ ಸಾರಿದ್ದ ಬಿಜೆಪಿಯ ಮುಖಂಡ ಹಾಗೂ ವಕೀಲರಾದಂಥ ದೇವರಾಜೇಗೌಡ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ನಲ್ಲಿ ಈಗ ಲಾಕ್ ಆಗಿದ್ದಾರೆ. ಕಳೆದ ರಾತ್ರಿ ಹಿರಿಯೂರಿನ ಗುಯ್ಲಾಳ ಟೋಲ್ ಬಳಿ ದೇವರಾಜೇಗೌಡರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಇವತ್ತು ಬೆಳಗ್ಗೆ ಹೊಳೆನರಸೀಪುರ ಠಾಣೆಗೆ ಕರೆತಂದು ಎಸ್ಪಿ ಮೊಹಮ್ಮದ್ ಸುಜಿತಾ ವಿಚಾರಣೆ ನಡೆಸಿದ್ರು. ಮಧ್ಯಾಹ್ನ ಬಂಧನ ಮಾಡಲಾಗಿದೆ ಅಂತ ಘೋಷಿಸಿದ್ರು. ಕಾರಿನಲ್ಲೇ ಉಳಿದಿದ್ದ ದೇವರಾಜೇಗೌಡ ಮೊಬೈಲ್ ಅನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಏಪ್ರಿಲ್ 1ರಂದು ಹೊಳೆನರಸೀಪುರ ಠಾಣೆಯಲ್ಲಿ ದೇವರಾಜೇಗೌಡ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ ದಾಖಲಾಗಿತ್ತು. ಇದಕ್ಕೆ ಸಂತ್ರಸ್ತೆಯ ಹೇಳಿಕೆಯನ್ನು ಆಧರಿಸಿ ನಿನ್ನೆ ಸೆಕ್ಷನ್ 376 ಸೇರಿಸಲಾಗಿದೆ. ಅಂದರೆ ದೇವರಾಜೇಗೌಡ ವಿರುದ್ಧ ಈಗ ರೇಪ್ ಕೇಸ್ ಫಿಕ್ಸ್ ಆಗಿದೆ. ಇನ್ನು ದೇವರಾಜೇಗೌಡ ವಿಚಾರಣೆ ಹಿನ್ನೆಲೆಯಲ್ಲಿ ಠಾಣೆಯ ಮುಂದೆ ಜಮಾಯಿಸಿದ ನೂರಾರು ಜನರನ್ನ ಪೊಲೀಸರು ಚದುರಿಸಿದ್ರು. ಸಮೀಪದ ಅಂಗಡಿಗಳನ್ನು ಬಂದ್ ಮಾಡಿಸಿದ್ರು. ಹೆಚ್ಚುವರಿಯಾಗಿ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜಿಸಿದ್ರು. ಈ ಮಧ್ಯೆ ದೇವರಾಜೇಗೌಡ ಬಂಧನ ಸಹಜವಾಗಿಯೇ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಪೆನ್ ಡ್ರೈವ್ ಸೋರಿಕೆ ಕೇಸ್ನಲ್ಲಿ ಡಿಕೆ ಪಾತ್ರದ ಬಗ್ಗೆ ಸಾಕ್ಷ್ಯ ಹೇಳಿದ್ದಕ್ಕೆ ದೇವರಾಜೇಗೌಡ ಬಂಧನ ಆಗಿದೆ. ವಿರೋಧಿಗಳನ್ನ ಮುಗಿಸೋ ಕೆಲಸಕ್ಕೆ ಡಿಕೆ ಇಳಿದಿದ್ದಾರೆ. ರಾಜ್ಯದಲ್ಲಿ ಹಿಟ್ಲರ್ ಆಡಳಿತ ಇದೆ ಅಂತೆಲ್ಲ ಬಿಜೆಪಿಗರು ಆರೋಪ ಮಾಡಿದ್ದಾರೆ. ಆದರೆ ಈ ಆರೋಪವನ್ನ ಕಾಂಗ್ರೆಸ್ ತಳ್ಳಿ ಹಾಕಿದೆ. ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸಂಜೆ ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಿದ್ರು. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಈಗ ಅವರಿಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಹಾಸನದ ಕಾರಾಗೃಹದಲ್ಲಿ ಅವರು ಇರ್ತಾರೆ. ರೀತಿ ಇದರಲ್ಲಿ ರಾಜಕಾರಣ ನಡೆದಿದೆ. ಸ್ವಾರ್ಥ ರಾಜಕಾರಣ, ಪಕ್ಷ ರಾಜಕಾರಣ. ಯಾರು ತಮ್ಮ ವಿರೋಧಿಗಳಿದ್ದಾರೋ ಅವ್ರನ್ನ ಮುಗಿಸ್ಬೇಕನ್ನುವಂಥದ್ದು ಹೊಸ ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿ ಅವ್ರನ್ನ ಬಂಧಿಸ್ತಾ ಇದ್ದಾರೆ. ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ಡಿ ಕೆ ಶಿವಕುಮಾರ್ ಅವರ ತಪ್ಪುಗಳನ್ನ, ದೋಷಗಳನ್ನ ತೋರಿಸ್ತಾರೆ. ಅವ್ರನ್ನೆಲ್ಲರ ಮೇಲೂ ಹಲ್ಲೆ, ಆಕ್ರಮಣ ಮತ್ತು ಬಂಧನ ಇದು ನಡೀತಾನೆ ಇರ್ತದೆ. ಇವರು ಹಿಟ್ಲರ್ನ ಮೀರಿಸುವಂತಹ ಸರ್ಕಾರ ಇವರು. ಎಲ್ಲಿ ದೇವರಾಜ್ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟಾರೋ ಅನ್ನೋ ಭಯದಿಂದ ಅವ್ರ ಬಾಯಿ ಮುಚ್ಚುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಾಜೇಗೌಡರನ್ನ ಪೊಲೀಸರು ಬಂಧಿಸಿರೋದು ಒಳ್ಳೆ ಕ್ರಮ ಅಲ್ಲ. ಕೋರ್ಟ್ಗೆ ನಾನು ಕೊಡ್ತೀನಿ, CBIಗೆ ನಾನು ಕೊಡ್ತೀನಿ, ಈ ತನಿಖೆ ಮೇಲೆ ನನಗೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ದಾನೆ. ಅಷ್ಟಿದ್ರೂ ಕೂಡ ಅವನಿಗೆ ಈಗಾಗಲೇ SIT ಅವರು ನೀವು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಹೆಸರು ಹೇಳಬೇಡಿ ಅಂತ ಧಮಕಿ ಹಾಕಿರೋದು, ಇವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಸಾಕ್ಷಿಗಳನ್ನು ನಾಶ ಮಾಡುವಂಥ ದೃಷ್ಟಿಯಲ್ಲಿ ಸರ್ಕಾರ SITಯನ್ನ ಉಪಯೋಗ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ದೇವರಾಜೇಗೌಡರು ಆಡಿಯೋ ರಿಲೀಸ್ ಮಾಡಿದ ಮೇಲೆ ಅವ್ರನ್ನ ಬಂಧಿಸಿರೋದು ನೋಡಿದಾಗ ಇನ್ನಷ್ಟು ಮಾಹಿತಿ ದೇವರಾಜೇಗೌಡರ ಕಡೆಯಿಂದ ಬರಬಾರ್ದು, ಅವ್ರ ಬಾಯಿ ಮುಚ್ಚಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನದ ಭಾಗವಾಗಿ ಇದನ್ನು ಮಾಡಿರ್ಬೋದೇನೋ ಅಂತ ಅನ್ಸುತ್ತೆ. ದೇವರಾಜೇಗೌಡರು 2ನೇ ಆಡಿಯೋ ಬಾಂಬ್ ಬಿಟ್ಟ ನಂತರ ಅವ್ರನ್ನ ಅರೆಸ್ಟ್ ಮಾಡಿರೋದು ನೋಡಿದ್ರೆ ಅವ್ರಿಗೆ ಇನ್ನಷ್ಟು ಹೊರಗಡೆ ಬಂದರೆ ಅನ್ನುವಂಥ ಭಯ ಕಾಡ್ತಾ ಇರ್ಬೋದು. ನನ್ನ ಹತ್ರ ಇರುವ ಪೂರ್ಣ ಮಾಹಿತಿ ಬಿಟ್ಟರೆ ಸರ್ಕಾರಕ್ಕೆ ಸಂಚಕಾರ ಬರುತ್ತೆ ಅಂತ ಹೇಳಿದ್ರು. ಸಂಶಯ ಕಾಂಗ್ರೆಸ್ ಕಡೆ ತಿರುಗ್ತಾ ಇರೋದ್ರಿಂದ ಇದರ ಸಮಗ್ರ ತನಿಖೆ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರು ಮಾನಿಟರ್ ಮಾಡಬೇಕು. ದೇವರಾಜೇಗೌಡರು ಅರೆಸ್ಟ್ ಆಗಿರೋದು ಯಾವುದೋ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಲ್ಲಿ, ಅದನ್ನು ಮಾಡಬೇಡ ಅಂತೀರಾ? ವೈರಲ್ ಆದರೆ ಅದು ಯಾರ ಹಿಡಿತಕ್ಕೂ ಸಿಗ್ಲಾರ್ದಂತ ಒಂದು ಕಾನ್ಸೆಪ್ಟ್ ಅದು. ಇಟ್ ಈಸ್ ಡಿಫಿಕಲ್ಟ್ ಟು ಟ್ರೇಸ್. ಇದು ಟೆಕ್ನಿಕ್ಯಾಲಿಟಿ ಬಹಳ ಇರೋದ್ರಿಂದ. ಆದರೆ ಹಾಸನ್ನಲ್ಲಿ 1.5-2 ತಿಂಗಳಿಂದ ಇದ್ರ ಬಗ್ಗೆ ತೆರೆಮರೆನಲ್ಲೇ ಚರ್ಚೆ ನಡೀತಾ ಇತ್ತು ಅಂತ ಅವ್ರು ಹೇಳೋದಿಲ್ಲ. ಸರ್ಕಾರ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ತೋರಿಸಿರಬಹುದು ಅರುಣ್. ಹಾಗಂದ್ರೆ ಮಾತ್ರಕ್ಕೆ ಲೈಂಗಿಕ ದೌರ್ಜನ್ಯ ಅಂತಹ ಒಂದು ಪ್ರಕರಣ ಬಂದಾಗ ಏನೋ ಒಂದು ಆಪಾದನೆ ಬರುತ್ತೆ, ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾರೆ ಅಂತ ಬಿಟ್ಬಿಡಕ್ಕಾಗತ್ತಾ? ಅದನ್ನೇನು ಸೀರಿಯಸ್ ಆಗಿ ನೋಡಬಾರ್ದಾ? ಪಾಯಿಂಟ್ ಆಕ್ಚುಲಿ ಅದೇ ಇರೋದು. ಇವಾಗ ಒಂದು ಕಡೆಗೆ ಅವರ ಮೇಲಿರುವಂತದ್ದು ಲೈಂಗಿಕ ದೌರ್ಜನ್ಯದ ಕೇಸ್ ಈಗ ದಾಖಲಾಗಿದೆ. ಆ ಲೈಂಗಿಕ ದೌರ್ಜನ್ಯದ ಕೇಸ್ ಆಗಿದೆ ಆಗಿಲ್ಲ ಅನ್ನುವಂಥ ತೀರ್ಮಾನ ಆಗುವ ಮುಂಚಿತವಾಗಿಯೇ ಇದು ರಾಜಕೀಯವಾಗಿ ಹೇಳಿಕೆಗಳನ್ನ ಕೊಡುವಂತ ಕೆಲಸವನ್ನ ಬಿಜೆಪಿಗಳು ಮಾಡ್ತಾ ಇದ್ದಾರೆ. ಅವ್ರನ್ನ ಡಿಫೆಂಡ್ ಮಾಡುವಂತ ಕೆಲಸಕ್ಕೆ 2 ಡಿವೈಡ್ ಮಾಡಿಕೊಳ್ಬೇಕು. ಒಂದು ದೇವರಾಜೇಗೌಡ ಕೊಟ್ಟಂತಹ ಆಡಿಯೋ ಕ್ಲಿಪ್ಗಳದ್ದು ಒಂದು ಕಡೆಗೆ, ಅದನ್ನ ಸಪರೇಟ್ ಆಗಿಡಿ. ಎರಡನೆಯದು ದೇವರಾಜೇಗೌಡರ ಮೇಲಿರುವಂತ ಲೈಂಗಿಕ ದೌರ್ಜನ್ಯದ ಕೇಸು ದಾಖಲಾಗಿರುವಂತದ್ದು, ಇದನ್ನ ಸಪರೇಟ್ ಆಗಿಡಿ. ಎರಡನ್ನೂ ಸಪರೇಟ್ ಆಗಿ ನೋಡಿ, ಅವಾಗ ಪಿಕ್ಚರ್ ಕ್ಲಿಯರ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಹೇಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಲೈಂಗಿಕ ದೌರ್ಜನ್ಯದ ಕೇಸನ್ನ ಕೆಳಗೆ ಹಾಕಿ ಅದರ ಮೇಲ್ಗಡೆಗೆ ತಂದು ಕೂರಿಸ್ತಾ ಇರುವಂತದ್ದು. ಅವ್ರು ಆಡಿಯೋ ಬಿಟ್ಟಿದ್ದಕ್ಕೆ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದಾರೆ ನೋಡಿ ಅಂತ ತೋರಿಸೋ ಕೆಲಸ ಮಾಡ್ತಿದ್ದಾರೆ. ನೋ, ಇದು ತಪ್ಪು. ಆಕ್ಚುಲಿ ಬಿಜೆಪಿ ಅವರು ಸ್ಟ್ಯಾಂಡ್ ತೆಗೆದುಕೊಳ್ತಾ ಆಡಿಯೋ ಬರೋದಕ್ಕೂ ಮುಂಚೆನೆ ಅಲ್ವಾ ಕೇಸ್ ದಾಖಲಾಗಿರೋದು? ಕರೆಕ್ಟ್. ಅದೇ ಪಾಯಿಂಟಿಗೆ ಬರ್ತೀನಿ ನಾನು. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿರುವಂತ ಪಾಯಿಂಟಿಗೆ ಬರ್ತೀನಿ. ಬಟ್ ಇಲ್ಲಿ ಪ್ರಜ್ವಲ್ ಅವರ ವಿಚಾರದಲ್ಲಿ ಹೇಗೆ ಬಿಜೆಪಿ ಸ್ಟ್ಯಾಂಡ್ ತೆಗೆದುಕೊಂಡು ರೇವಣ್ಣ ಅವರ ವಿಚಾರದಲ್ಲಿ ರಾಜಕೀಯ ಕಾಂಗ್ರೆಸ್ ಹೇಗೆ ಮಾಡ್ತಾ ಇದೀರೋ, ನೀವು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇದ್ದೀರೋ, ಪ್ರಜ್ವಲ್ ಅವರಿಗೆ ಶಿಕ್ಷೆ ಆಗಬೇಕು, ರೇವಣ್ಣ ಅವರ ಮೇಲೆ ನೀವು ರಾಜಕೀಯ ಪಿತೂರಿ ಮಾಡ್ತಾ ಇದ್ದೀರೋ ಅನ್ನೋ ಆರೋಪ ಹೇಗಿದೆಯೋ,
ಅದೇ ರೀತಿ ದೇವರಾಜೇಗೌಡರು ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಏನು ಮಾಡಿದಾರೋ ಅವರಿಗೆ ಅದರಲ್ಲಿ ಶಿಕ್ಷೆ ಆಗಲಿ, ಬಟ್ ಅವ್ರು ಬಿಟ್ಟಿರುವಂತ ಆಡಿಯೋಗಳು ಆಚೆ ಬರಲಿ. ಈ ಸ್ಟ್ಯಾಂಡ್ ಯಾಕೆ ತಗೊಳ್ಳೋದಿಲ್ಲ? ಈ ಸ್ಟ್ಯಾಂಡೇ ತಗೊಳ್ಬೇಕಾಗಿರೋದು. ಓಕೆ, ಇನ್ನೊಂದು ಕಡೆಗೆ ಈಗ ಪ್ರಿಯಾಂಕಾ ಖರ್ಗೆ ಅವರು ಬರ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳ್ತಾ ಇದ್ದಾರೆ? ನೀವು ಅದನ್ನು ಮುಚ್ಚಿ ಹಾಕುವಂತ ಕೆಲಸ ಮಾಡ್ತಾ ಇದ್ರಿ. ಕಮಾನ್, ಪ್ರಿಯಾಂಕಾ ಖರ್ಗೆ ಅವರೇ ಸಚಿವರಾಗಿದ್ದರು. ಏಪ್ರಿಲ್ 1ನೇ ತಾರೀಕಿಗೆ ಈ ಕೇಸ್ ರಿಜಿಸ್ಟರ್ ಆಗುತ್ತೆ. ಯಾವಾಗ? ಏಪ್ರಿಲ್ 1ನೇ ತಾರೀಕಿಗೆ. ಇವತ್ತು ಮೇ 11ನೇ ತಾರೀಕು, 1 ತಿಂಗಳು 11 ದಿನ ಆಗೋಯ್ತು. ನಿನ್ನೆ ನೀವು 376 ಸೆಕ್ಷನ್ ಅನ್ನ ಇದಕ್ಕೆ ಸೇರಿಸ್ತೀರಾ, ನಿನ್ನೆ ಹೇಳಿಕೆಯನ್ನ ಪಡ್ಕೊಳ್ತೀರಾ. ಹಾಗಿದಾಗ ಏಪ್ರಿಲ್ 1ನೇ ತಾರೀಕಿನಿಂದ ಏನ್ ಮಾಡಿದ್ರಿ? ಮಹಿಳೆಯ ಸಬಲೀಕರಣ, ಮಹಿಳೆಯರ ರಕ್ಷಣೆ ನಮ್ಮ ಜವಾಬ್ದಾರಿ, ಮಹಿಳೆಯರಿಗೋಸ್ಕರ ನಾವಿದ್ದೀವಿ ಅಂತ ಹೇಳುವಂತವ್ರು ನೀವು ಏಪ್ರಿಲ್ 1ನೇ ತಾರೀಕಿಗೆ ಕೇಸ್ ರಿಜಿಸ್ಟರ್ ಆದಾಗಿನಿಂದ ದೇವರಾಜೇಗೌಡರು ಓಡಾಡ್ತಾ ಇದ್ರು ತಾನೆ. ಮೊನ್ನೆ ಪ್ರೆಸ್ ಮೀಟ್ ಕೂಡ ಮಾಡ್ಕೊಂಡು ಓಡಾಡಿದ್ರು ತಾನೆ. ಡಿ ಕೆ ಶಿವಕುಮಾರ್ ಜೊತೆ ಫೋನಲ್ಲೂ ಮಾತನಾಡಿದ್ದೀನಿ ಅಂತ ಅಷ್ಟು ಹೇಳಿದಾಗಲೂ ಸಹ ಮೌನವಾಗಿದ್ರಲ್ವಾ? ಈಗ ಏಕಾಏಕಿಯಾಗಿ ಸಂತ್ರಸ್ತಿಯನ್ನ ಕರೆದು ವಿಚಾರಣೆಯನ್ನ ಮಾಡಿ ಹೇಳಿಕೆಯನ್ನ ಪಡ್ಕೊಂಡು 76 ಸೆಕ್ಷನ್ ಅನ್ನ ಸೇರಿಸಿ ಈಗ ಅರೆಸ್ಟ್ ಮಾಡಿದ್ರಿ. ಇದೇನಾಗತ್ತೆ? ರಾಜಕೀಯ ಪಿತೂರಿ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಬಿಜೆಪಿ ಹೇಳೋ ರೀತಿಯಲ್ಲಿ. ಯಾಕೆ ಈಗ ಮಹತ್ವ ಕೊಡ್ತಾ ಇರೋದ್ರಿಂದ ಅವರು ಪ್ರೆಸ್ ಮೀಟ್ ಮಾಡಿದ್ರು, ಹೇಳಿಕೆಯನ್ನ ಕೊಟ್ಟರು, ಡಿ ಕೆ ಶಿವಕುಮಾರ್ ಆಡಿಯೋ ಇದೆ ಅಂತ ರಿಲೀಸ್ ಮಾಡಿದ್ರು, ಅದಕ್ಕೋಸ್ಕರ ಅವ್ರನ್ನ ಅರೆಸ್ಟ್ ಮಾಡಿದ್ರು ನೋಡಿ ಅಂತ ಕಾಣಿಸುತ್ತೆ. ಅಫ್ಕೋರ್ಸ್ ಯಾರಿಗಾದ್ರೂ ಮೇಲ್ನೋಟಕ್ಕೆ ಹಾಗೆ ಕಾಣಿಸುತ್ತೆ. ಇಲ್ಲದೆ ಇದ್ದಿದ್ರೆ ನೀವು ಏಪ್ರಿಲ್ 1ನೇ ತಾರೀಕಿಗೆ ಕೇಸ್ ರಿಜಿಸ್ಟರ್ ಆಗಿದ್ದಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಇಮ್ಮಿಡಿಯೇಟ್ ಆಗಿ ಏಪ್ರಿಲ್ 1ನೇ ವಾರದಲ್ಲಿ ಅವ್ರನ್ನ ಒಳಗಡೆ ಹಾಕಬೇಕಾಗಿತ್ತು. ಅವತ್ತು ಅಲ್ಲಿವರೆಗೂ ಏನಾಗ್ತಿತ್ತು? ಅಡ್ಜಸ್ಟ್ಮೆಂಟ್ಗಳು ನಡೀತಾ ಇದ್ವೋ, ನಡೆಯೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದ್ವೋ, ಯಾರಿಗ್ ಗೊತ್ತು? ಶಿವರಾಮೇಗೌಡರು ಹೇಳ್ತಾ ಇದ್ರಲ್ಲ, ಅವ್ರದ್ದೇನೋ ಸಮಸ್ಯೆ ಇತ್ತು, ಅದಕ್ಕೆ ನನ್ನ ಹತ್ರ ಬಂದಿದ್ರು, ಅದಾದ ನಂತರ ನಾನು ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿ. ಇದೇ ಸಮಸ್ಯೆಯೋ ಗೊತ್ತಿಲ್ಲ ನಮಗೆ. ಯಾವ ಸಮಸ್ಯೆಗಳಿತ್ತು, ಅವ್ರು ಯಾತಕ್ಕೆ ಹೋದ್ರು, ಯಾಕೆ ಅವ್ರ ಜೊತೆಗೆ ಮಾತನಾಡಿದ್ರು, ಒಳಗೊಳಗೆ ಏನೇನು ಅಡ್ಜಸ್ಟ್ಮೆಂಟ್ಗಳು ನಡೀತಾ ಇತ್ತು, ಆಚೆ ಬಂದ ತಕ್ಷಣ ಈ ರೀತಿಯಾಗಿ ಬೆಳವಣಿಗೆಗಳು ನಡೀತಾ, ಏನು ಬೇಕಾದ್ರೂ ಆಗ್ಬೋದು ಈ ಪ್ರಕರಣಗಳಲ್ಲಿ. ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋ ರೀತಿಯಲ್ಲಿ ಅವರ ಆಡಿಯೋನ ಬಿಟ್ಟರು, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅಂತ ಹೇಳಿ. ಬಟ್ ಫಾಲ್ಟ್ ಇರೋದು ಸರ್ಕಾರದ್ದು, ಫಾಲ್ಟ್ ಇರೋದು ಗೃಹ ಸಚಿವಾಲಯದ್ದು. ಏಪ್ರಿಲ್ 1ನೇ ತಾರೀಕಿಗೆ ಕೇಸ್ ರಿಜಿಸ್ಟರ್ ಆದಾಗಲೂ ಸಹ ಸಣ್ಣ ಪುಟ್ಟದ ಕೇಸಾ? ಮಹಿಳೆಯರ ಬಗ್ಗೆ ಇಷ್ಟೆಲ್ಲ ಹೇಳ್ತಿರಲ್ಲ, ಸಣ್ಣ ಪುಟ್ಟದ ಕೇಸಾ? ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ಕೇಸ್ ರಿಜಿಸ್ಟರ್ ಆಗುತ್ತೆ, ನೀವು 1 ತಿಂಗಳು 11 ದಿನದ ನಂತರ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀರಾ ಅಂದಾಗ, ನಿನ್ನೆ ಅವಳ ಹೇಳಿಕೆಯನ್ನ ಪಡ್ಕೊಳ್ತೀರಾ, ಸಂತ್ರಸ್ತ ಹೇಳಿಕೆ ಅಂತಂದಾಗ ನೀವು ಎಷ್ಟು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತಾ ಕಾಣಿಸಲ್ವಾ? ಈ ವಿಚಾರದಲ್ಲಿ ಕಾಣಿಸುತ್ತೆ ಕಾಣಿಸಲ್ವಾ? ಒಂದೊಂದು ಕೇಸ್ಗೆ ಒಂದೊಂದು ರೀತಿ ನೋಡ್ತಾರೆ ಅಂತ ಆಗುತ್ತೆ. ಅಲ್ಲಿ ಮಾತ್ರ ನಿಮ್ಮ ಸ್ಟ್ಯಾಂಡ್ಗಳು ಬೇರೆ, ಇಲ್ಲಿ ಈ ಸ್ಟ್ಯಾಂಡ್ ಬೇರೆ. ಯಾಕೆ? ಅವತ್ತೇ ಅರೆಸ್ಟ್ ಮಾಡಬೇಕಿತ್ತು ದೇವರಾಜೇಗೌಡರನ್ನ. ಲೈಂಗಿಕ ದೌರ್ಜನ್ಯ ಕೇಸ್ ಅಲ್ವಾ? ಇವತ್ತಿ ಆರೋಪನೇ ಬರ್ತಿರ್ಲಿಲ್ಲ. ಹಾ, ಬರ್ತಾ ಇರ್ಲಿಲ್ವಾ? ಆಮೇಲೆ ಇನ್ನೊಂದು ಸ್ಪೆಷಲ್, ಮೊಬೈಲ್ ಏನೋ ಪೊಲೀಸರು ವಶಕ್ಕೆ ಪಡ್ಕೊಂಡಿರುತ್ತೆ, ಕಾರಲ್ಲೇ ಬಿಟ್ಟಿದ್ರಂತೆ. ಮೊಬೈಲ್ ವೆರಿ ಇಂಪಾರ್ಟೆಂಟ್, ಆಡಿಯೋ ಲೀಕ್ ವೆರಿ ಆಗಿದೆ. ಇಂಪಾರ್ಟೆಂಟ್ ಮೊಬೈಲ್. ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಮೊಬೈಲ್ ಸಿಕ್ಕಿಲ್ಲ. ಆಮೇಲೆ ಕಾರಲ್ಲಿ ಇದೆ ಅಂತ ಗೊತ್ತಾಗಿದೆ, ಆಮೇಲೆ ಬಂದು ಮೊಬೈಲ್ ತಗೊಂಡು ಹೋಗಿದ್ದಾರೆ. ಯಾಕೆ? ಬೇಕಾಗಿರೋದು ಮೊಬೈಲೇ, ಆಡಿಯೋ ಕ್ಲಿಪ್ಗಳಿರೋದು ಮೊಬೈಲ್ ಅಲ್ಲೇನೆ. ಏನೆಲ್ಲ ಮೊಬೈಲ್ ಅಲ್ಲೇ ಇಟ್ಟಿರ್ತಾರ. ಅವರು ವಕೀಲರು. ಪೆನ್ಡ್ರೈವ್ಗಳನ್ನ ನೀವು ಎಷ್ಟೋ ಮಾಡಿ ಎಲ್ಲೋ ಹಂಚಬಹುದು ಅನ್ನೋದಾದ್ರೆ ಅವರು ಆಡಿಯೋಗಳನ್ನೆಲ್ಲೋ ಇಟ್ಟಿರ್ಬೋದಲ್ವಾ? ಆಡಿಯೋ ಇಟ್ಟಿರ್ಬೋದಲ್ವಾ? ಓಕೆ, ಆ ಆಡಿಯೋಗಳನ್ನ ರಿಲೀಸ್ ಮಾಡ್ಲಿ, ನೋಡೇ ಬಿಡೋಣ ಅಂತ ಎಲ್ಲ ಹೇಳ್ತಾ ಇದ್ರಲ್ಲ ಯಾರೋ ಶಿವರಾಮೇಗೌಡರು, ಡಿ ಕೆ ಶಿವಕುಮಾರ್ ಹೇಳಿದ್ರ ಅಂತ, ಫುಲ್ ಆಡಿಯೋಗಳನ್ನ ಬಿಡುಗಡೆ ಮಾಡ್ಲಿ ಅಂತ ಹೇಳಿದ್ರಲ್ಲ. ಮೊಬೈಲ್ ಸಿಕ್ಕಿದೆ, ಗೃಹ ಸಚಿವಾಲಯದ ಬಳಿ ಇದೆ, ಈಗ ಪೊಲೀಸರ ಕಡೆಗಿದೆ. ಆಡಿಯೋ ಬಿಡುಗಡೆ ಮಾಡಿ, ಸತ್ಯಾಸತ್ಯತೆ ಆಚೆ ಬರುತ್ತೆ. ಬಿಡ್ತೀರಾ? ಅವ್ರು ಅರ್ಧ ಬಿಟ್ರಲ್ಲಪ್ಪ, ಚಿಕ್ಕದು ಬಿಟ್ರು, ಅದು ಪಿತೂರಿ ಇದೆ ಅಂತ ಹೇಳಿದ್ರಲ್ವಾ. ಈಗ ಪೂರ್ತಿ ಆಡಿಯೋನ ಬಿಟ್ಬಿಡಿ, ಗೊತ್ತಾಗ್ಲಿ ಜನರಿಗೆ, ನಿಮ್ಮ ಹತ್ರನೇ ಮೊಬೈಲ್ ಇದೆಯಲ್ಲ. ಬಿಡಲ್ಲ ನೀವು. ಬೇಕಾಗಿರೋದೇ ಮೊಬೈಲ್, ಬೇಕಾಗಿರೋದೇ ಆಡಿಯೋ ಕ್ಲಿಪ್ಗಳು. ಎಲ್ಲರ ಬಂಡವಾಳ ಬಯಲಾಗತ್ತೆ, ಅದನ್ನು ಮುಚ್ಚಿ ಹಾಕಬೇಕು, ಅದರ ಪ್ರಯತ್ನಗಳು. ಒಂದು ರೀತಿಯಾಗಿ ಜೇಡರ ಬಲೆಯನ್ನ ಹೆಣೆದು ಕೂತ್ಕೊಂಡಿದ್ದಾರಷ್ಟೇ. ಶುರುವಾಗಿದ್ದು ಪ್ರಜ್ವಲ್ ಅನ್ನುವಂಥ ಒಂದು ಜೇಡ, ಅದರ ಸುತ್ತಲೂ ಬಲೆ ಹೆಣೆಯಕ್ಕೆ ಶುರು ಆಯಿತು. ಆ ಬಲೆಯಲ್ಲಿ ಒಬ್ಬೊಬ್ಬರೇ ಹೆಣಿತಾ ಹೋಗಿದ್ದೀರಾ. ಈಗ ಬಲೆಯಲ್ಲಿ ಯಾರ್ಯಾರು ಬೀಳ್ತಾರೆ, ಯಾರ್ಯಾರು ಸಿಕ್ಕಾಕೊಳ್ತಾರೆ ಬಲೆಯಲ್ಲಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಲೆ ಅಂತೂ ಬಹಳ ದೊಡ್ಡದಾಗಿನೇ ಸಿದ್ಧ ಆಗಿದೆ. ಆ ಬಲೆ ಯಾರ್ಯಾರನ್ನ ಆಪೋಷಣ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ. ಬಲೆಯಲ್ಲಿ ಬೀಳೋರು ಆಗಿರ್ಬೋದು, ಬಲೆಯಲ್ಲಿ ಮುಂದೆ ಬೀಳಬೇಕಾಗಿರೋರ್ಗೂ ಆಗಬಹುದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಗತ್ತೆ ಈ ಪ್ರಕರಣ.
ಪೆನ್ಡ್ರೈವ್ ಕೇಸ್ ಸಂಬಂಧ ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಆದರೆ ತನಿಖೆ ಯಾವುದೇ ಮಾಹಿತಿ ಸೋರಿಕೆ ಆಗಬಾರದು ಅಂತ ಸಿಬ್ಬಂದಿಗೆ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಎಸ್ಐಟಿ ಹೆಸರಲ್ಲಿ ಹಾಸನದ ಮಹಿಳೆಗೆ ಬೆದರಿಕೆ ಆರೋಪ ಪ್ರಕರಣದ ತನಿಖೆಯನ್ನು ಎಸ್ಐಟಿ ನಡೆಸಿದೆ. ಎಸ್ಐಟಿ ಮುಂದೆ ಹಾಜರಾಗಿ ಫೋನ್ ಮಾಡಿದ ವ್ಯಕ್ತಿ ಬಗ್ಗೆ ಮಾಹಿತಿ ನೀಡುವಂತೆ ಹಾಸನದ ಮಹಿಳೆಗೆ ಎಸ್ಐಟಿ ನೋಟಿಸ್ ಅನ್ನು ಜಾರಿ ಮಾಡಿದೆ. ಅತ್ತ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಬಳಿಕ ಪ್ರಜ್ವಲ್ ರೇವಣ್ಣ ಜಾಡೆ ಸಿಗ್ತಾ ಇಲ್ಲ. ಯುರೋಪ್ನ ಯಾವುದೋ ಒಂದು ದೇಶದಲ್ಲಿ ಭೂಗತರಾಗಿ ಉಳ್ಕೊಂಡಿದ್ದಾರೆ. ಕಳೆದ 5 ದಿನಗಳಿಂದ ಯಾವುದೇ ದೇಶದ ಗಡಿಯನ್ನ ಪ್ರಜ್ವಲ್ ರೇವಣ್ಣ ದಾಟಿಲ್ಲ. ಇದು ಎಸ್ಐಟಿಗೆ ದೊಡ್ಡ ತಲೆನೋವಾಗಿದೆ. ಇದೇ ವಿಚಾರವೀಗ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕೆಸರೆರಚಾಟಕ್ಕೂ ಕೂಡ ಕಾರಣವಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಂತೂ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯಾಕೆ ಆಕ್ಷನ್ ತಗೊಳ್ತಾ ಇಲ್ಲ ಅಂತ ಪ್ರಶ್ನಿಸಿದ್ದಾರೆ. ಏನ್ ತಗೋಬೇಕೀಗ ಆಕ್ಷನ್? ಅವ್ರು ಎಲ್ಲಿದ್ದಾರೆ ಅಂತ ಪತ್ತೆ ಮಾಡಿ ಅವ್ರನ್ನ ಹಿಡ್ಕೊಂಡು ನೋಟಿಸ್ ಕೊಟ್ಟಾಗಿದೆ. ಬಿಜೆಪಿ ಅವ್ರು ಕೇಳ್ತಾ ಇರೋದೇನು, ಜೆಡಿಎಸ್ನವ್ರು ಕೇಳ್ತಾ ಇರೋದೇನು, ಸಿಬಿಐಗೆ ಕೊಡಿ ಈ ಕೇಸನ್ನು ಅಂತ ಹೇಳಿ ನಾವು ಹಿಡ್ಕೊಂಡ್ ಬರ್ತೀವಿ ಅಂತ. ಎಸ್ಐಟಿ ಇದರಲ್ಲಿ ಸಕ್ಷಮವಾಗಿದೆ. ರೈಟ್, ಎಸ್ಐಟಿ ತಾಕತ್ ಇದೆಯಲ್ವಾ? ಇಲ್ಲಿರುವಂತ ಪೊಲೀಸರ ಮೇಲೆ ನಂಬಿಕೆ ಇಲ್ವೇನ್ರಿ ಅಂತ ಕೇಳಿದ್ರೆ ನಂಬಿಕೆ ಇದೆ. ಹಾಗಿದ್ರೆ ಕೇಂದ್ರ ಏನ್ ತಗೋಬೇಕು? ಏನ್ ಹೇಳ್ತಾ ಇದ್ರೆ ಯಾಕೆ ಆಕ್ಷನ್ ತಗೊಳ್ತಿಲ್ಲ? ಏನ್ ಆಕ್ಷನ್ ತಗೊಳ್ಬೇಕು ಕೇಂದ್ರ ಸರ್ಕಾರ? ಏನ್ ರೆಫರ್ ಕೊಟ್ಟಿದ್ದೀರಾ ರಾಜ್ಯದಿಂದ ಕೇಂದ್ರಕ್ಕೆ? ಬ್ಲೂ ಕಾಲರ್ ನೋಟಿಸ್ ಕೊಟ್ಟಿದ್ದೀರಾ? ಅವ್ರು ಎಲ್ಲಿದ್ದಾರೆ ಅನ್ನೋದು ಪತ್ತೆ ಹಚ್ಚಿ ಅಂತಿದ್ದಾರೆ. ಬ್ಲೂ ಕಾಲರ್ ನೋಟಿಸ್ ಕೊಟ್ಟಿದ್ದಾರೆ. ಮುಂದೆ ವಾಟ್ ನೆಕ್ಸ್ಟ್? ಎಲ್ಲವೂ ರಾಜಕೀಕರಣ, ಎಲ್ಲವೂ ರಾಜಕೀಕರಣ. ಕಮಾನ್, ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ನಾವು ಹೇಳಿಬಿಟ್ಟಿದ್ದೀವಿ, ಅವ್ರು ಮಾಡಬೇಕು. ಆ ಥರ ನಡೆಯುತ್ತಾ ಒಂದು ರಾಜ್ಯ ಮತ್ತು ಕೇಂದ್ರದಲ್ಲಿ? ಏನಾಗಬೇಕು ರಾಜ್ಯ ಮತ್ತು ಕೇಂದ್ರದ ನಡುವೆ ಈ ವಿಚಾರದಲ್ಲಿ ಇಂಥ ನಡೆಯುವಂಥ ಸಂದರ್ಭಗಳಲ್ಲಿ? ಏನು ಕಳಿಸಿದ್ರೆ ಆಯ್ತು ರಾಜ್ಯದಿಂದ? ಇಂಥ ವ್ಯಕ್ತಿ ಹಿಂಗೆ ಹೋಗಿದ್ದಾರೆ, ಇಂಥವ್ರು ಇಂಥ ಕೆಲಸ ಮಾಡಿದ್ದಾರೆ, ಹೇಳಿಕೆಗಳ ಆಧಾರದ ಮೇಲೆ ಅವ್ರು ಕೆಲಸ ಮಾಡ್ಕೊಂಡು ಅವರೇ ಹುಡುಕೊಡ್ಬೇಕು ಕೇಂದ್ರದವರು? ಹಂಗೆ ನಡೆಯಲ್ಲ ರೀ ಅದು. ಸರ್ಕಾರ ರಾಜ್ಯದಿಂದ ಕೇಂದ್ರಕ್ಕೆ ಕಳಿಸಿ ನೋಡೋಣ, ಇಂತಹ ವ್ಯಕ್ತಿ ಹೀಗಾಗಿದೆ ಈ ಪ್ರಕರಣಗಳಲ್ಲಿ, ಈ ಪ್ರಕರಣವನ್ನು ಕೇಂದ್ರ ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ಹುಡುಕಿ ಕೊಡುವಂಥ ಕೆಲಸ ಆಗಬೇಕು ಅನ್ನೋದು ಕೇಳಿ. ಈಗ ನೀವು ಕೇಳಿದ್ದೇನೋ ಅವ್ರು ಎಲ್ಲಿದ್ದಾರೆ ಅನ್ನೋದು ಪತ್ತೆ ಹಚ್ಚಿ ಅಂದಿದ್ದಾರೆ. ಅದಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೊಡಬೇಕು ಅನ್ನೋದಾದ್ರೆ ಕಾನೂನಾತ್ಮಕವಾಗಿ ಹೋಗಬೇಕಾಗುತ್ತೆ, ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೊಡ್ತಾರೆ. ಆಗ ಮತ್ತೆ ಅಗೇನ್ ಕೇಂದ್ರದಲ್ಲಿ ನೀವು ಕೇಳಬೇಕಾಗತ್ತೆ. ನೀವು ಹೇಳಿಕೆ ಕೊಡೋದಕ್ಕೆ ಮಾತ್ರ ಅವ್ರ ಕ್ರಮ ತಗೊಳ್ಬಿಡು, ಹಂಗಾಗಲ್ಲ. ದರ್ ಇಸ್ ರೂಲ್ಸ್. ಕಣ್ಣಂಗೆಲ್ಲ ಹೇಳಿಕೆ ಕೊಟ್ಟಂಗೆಲ್ಲ ಮಾಡ್ಕೊಳಕ್ ಬರೋದಿಲ್ಲ ಅದು. ಇವ್ರು ಹೇಳಿದ್ರಂತೆ ಅವ್ರು ಮಾಡ್ಬೇಕಂತೆ. ಹಾಗಿದಾಗ ನೋಡೋಣ, ಕೊಡಿ ನೋಡೋಣ ಸಿಬಿಐಗೆ. ಅದಾಗಲ್ಲ, ಸಿಬಿಐ ಕೊಡೋಂಗಿಲ್ಲ. ಬಟ್ ಆಕ್ಷನ್ ತಗೊಳ್ಬೇಕು ಅನ್ನೋದು. ಓಕೆ, ಇನ್ನು ಪೆನ್ಡ್ರೈವ್ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಬಗ್ಗೆ ಬಿಜೆಪಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ. ನಮಗೆ ಎಸ್ಐಟಿ ತನಿಖೆ ಮೇಲೆ ನಂಬಿಕೆ ಇಲ್ಲ, ಪಾರದರ್ಶಕ ತನಿಖೆ ಆಗಬೇಕು ಅಂದ್ರೆ ಪ್ರಕರಣವನ್ನ ಸಿಬಿಐಗೆ ನೀಡಬೇಕು ಅಂತ ಬಿಜೆಪಿ ಪಟ್ಟು ಎಂದಿನಂತೆ ಅವರದ್ದು. ಇದೇ ಅಭಿಪ್ರಾಯವನ್ನ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ಕಾಂಗ್ರೆಸ್ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ, ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರ ಆರೋಪ. ಆದರೆ ವಿಡಿಯೋ ಮಾಡಿದ್ದು ಪ್ರಜ್ವಲ್, ವಿಡಿಯೋ ಕದ್ದಿದ್ದು ಡ್ರೈವರ್, ಕದ್ದ ವಿಡಿಯೋ ಕೊಟ್ಟಿದ್ದು ಬಿಜೆಪಿ ನಾಯಕ ದೇವರಾಜೇಗೌಡ. ಹೀಗಿರುವಾಗ ಇಲ್ಲಿ ಕಾಂಗ್ರೆಸ್ ಕೈವಾಡ ಎಲ್ಲಿ ಬಂತು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಮುಖ್ಯಮಂತ್ರಿಗಳ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಪಾರದರ್ಶಕವಾಗಿ ನಡೀಬೇಕು ಅಂತಿದ್ರೆ ಸಿಬಿಐ ಕೊಡಬೇಕು ಅನ್ನುವಂಥದ್ದು ಬಹುತೇಕ ಜನರ ಅಭಿಪ್ರಾಯ. ಎಸ್ಐಟಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಏಜೆಂಟ್ರಂತೆ ಕೆಲಸ ಮಾಡುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಕೆ ಶಿವಕುಮಾರ್ ಅವರು ಏನು ರೇವಣ್ಣ ಅವರನ್ನ ಸಿಗಿಸಿ ಹಾಕ್ಲಿಕ್ಕೆ ಷಡ್ಯಂತ್ರವನ್ನು ರೂಪಿಸಿ ನೀವು ಪ್ರಜ್ವಲ್ ರೇವಣ್ಣನ ಹೊರಗೆ ಹೋಗಕ್ಕೆ ಯಾಕೆ ಬಿಟ್ರಿ? ಇದಕ್ಕೆ ಯಾವುದು ಉತ್ತರ ಕೊಡಲ್ಲ ಅವರು, ಯಾಕಂದ್ರೆ ಅವ್ರ ಕಡೆ ಉತ್ತರ ಇಲ್ಲ, ಅವರು ಅಯೋಗ್ಯರಿದ್ದಾರೆ. ಹೀನಾಯವಾದಂಥ ಕೃತ್ಯ ಮಾಡಿದ್ದು ಪ್ರಜ್ವಲ್, ವಿಡಿಯೋ ಮಾಡಿದ್ದು ಅವರೇ, ತಗೊಂಡಿದ್ದು ಅವ್ರ ಡ್ರೈವರ್, ಕೊಟ್ಟಿದ್ದು ಬಿಜೆಪಿಯ ಅಧಿಕೃತವಾದಂಥ ಹೊಳೆ ನರಸೀಪುರ ಅಭ್ಯರ್ಥಿಗೆ. ಕಾಂಗ್ರೆಸ್ ಎಲ್ಲಿಂದ ಬಂತು? ಯಾಕೆ ಪದೇ ಪದೇ ಇವರು ಏನು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು? ಕೇಸೇ ಕ್ಲೋಸ್ ಅಲ್ಲ, ಈಗ ಕ್ಲಿಯರೆನ್ಸ್ ಕೊಟ್ಟಂಗಾಯ್ತು ಅಲ್ಲ. ಕೇಸೇ ಕ್ಲೋಸ್. ಯಾಕೆ ಎಸ್ಐಟಿ ಬೇಕು? ಯಾಕೆ ಪಾಪ ಬಿ ಕೆ ಸಿಂಗ್ ಅವ್ರ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ಮಾಡಬೇಕು? ಟೆನ್ಷನ್ನೇ ಮುಗಿದೋಯ್ತು ಬಿ ಕೆ ಸಿಂಗ್ ಅವರಿಗೆ. ಅಂದ್ರೆ ಯಾರೋ ಲೋಕಲಿ ಮಾತಾಡ್ತಾರಲ್ಲ ಹಂಗೆ ಹೇಳಿಕೆ ಕೊಟ್ಟಂಗೆ ಆಗ್ತಾ ಇದೆ. ಸರ್ಕಾರದ ಭಾಗವಾಗಿರೋರು, ಜವಾಬ್ದಾರಿಯಾಗಿರುವಂತ ಮಂತ್ರಿಗಳು ಕೊಡುವಂತ ಹೇಳಿಕೆಗಳು ಯಾವ ಮಟ್ಟದಲ್ಲಿರಬೇಕು ಅಂದ್ರೆ ತೂಕದಲ್ಲಿರ್ಬೇಕು. ಹೌದು, ಅವ್ರೇನೋ ಮಾತಾಡ್ತಿದ್ದಾರೆ, ಅದರಲ್ಲಿ ವೇಟೇಜ್ ಇದೆ, ಕೇಳೋಣ ಅನ್ನುವಂತ ಅನಿಸ್ಬೇಕು. ಎಲ್ಲ ನೀವೇ ಡಿಕ್ಲೇರ್ ಮಾಡೋದಾದ್ರೆ ಎಸ್ಐಟಿ ಯಾಕೆ ರಚನೆ ಮಾಡಿದ್ದೀರಾ? ಹೋಗಿ ಮುಖ್ಯಮಂತ್ರಿಗಳೇ ಬಿಡಿ, ಎಲ್ಲ ಕ್ಲಿಯರ್ ಆಗಿದೆ, FIR ಹಾಕ್ಬಿಟ್ಟು ಚಾರ್ಜ್ ಶೀಟ್ ಹಾಕ್ಬಿಟ್ಟು ಒಳಗಡೆ ಹಾಕ್ಬಿಡಿ ಅಂತೇಳಿ ತನಿಖೆ ಯಾಕೆ ಮಾಡಿಸ್ಬೇಕು? ಹೇಳಿದ್ರಲ್ಲ, ವಿಡಿಯೋ ಮಾಡಿದ್ದು ಅವರೇ, ವಿಡಿಯೋ ಕದ್ದಿದ್ದು ಡ್ರೈವರು, ಯಾರು ಕದ್ದು ವಿಡಿಯೋ ಹಂಚಿದ್ದು ನಾಯಕ ದೇವರಾಜೇಗೌಡ. ಮುಗಿದೋಯ್ತಲ್ಲ, ಇನ್ನೇನು ಕ್ಲಿಯರೇ ಮ್ಯಾಚು. ಮತ್ತೆ ರೇವಣ್ಣ ಅವ್ರನ್ನ ಯಾಕೆ ಒಳಗೆ ಹಾಕಿದ್ರಿ? ಅದು ಕಿಡ್ನಾಪ್ ಕೇಸ್. ರೇವಣ್ಣ ಅವ್ರನ್ನ ಯಾಕೆ ಒಳಗೆ ಹಾಕಿದ್ರಿ? ಅದು ಕಿಡ್ನಾಪ್ ಕೇಸ್. ಕಮಾನ್, ಏನ್
ಒಬ್ಬ ಜವಾಬ್ದಾರಿಯಾಗಿರುವಂಥ ಮಂತ್ರಿಗಳು ಹೇಳುವಂಥ ಹೇಳಿಕೆಗಳ ಇವೆಲ್ಲ ತೂಕ ಇರಲಿರಿ. ನಿಮ್ಮ ತಂದೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತಾಡಬೇಕಾದ್ರೆ ಅವರೇನೋ ಮಾತಾಡ್ತಿದ್ದಾರಪ್ಪ ಕೇಳಿಸ್ಕೊಳ್ಳೋಣ ಅಂಥೇಳಿ ವ್ಯಾಲ್ಯೂಮ್ ಇಟ್ಕೊಂಡು ಕೇಳ್ಕೊಳ್ತೀವಿ. ನೀವು ಮಾತಾಡಬೇಕಾದ್ರೆ ಆ ವೇಟೇಜ್ ಬರಲಿ. ಸುಮ್ಮನೆ ಏನೋ ನಾನು ಹೇಳ್ತೀನಿ ಮಂತ್ರಿ ಆಗಿದ್ದೀನಿ ಹೇಳಿಕೆ ಕೊಡಬೇಕು ಅಂತ ಹೇಳಿ ಹೇಳಿಕೆ ಕೊಡ್ಕೊಂಡು ಕೂತ್ಕೊಳ್ಬೇಡಿ. ಥರ ಜೋಕಾಗಿ ಹೋಗ್ಬಿಡುತ್ತೆ. ಅವರೇನೋ ಹೇಳ್ಕೊಳ್ತಾರೆ ಬಿಡು ಅನ್ನೋ ರೀತಿಯಲ್ಲಿ ಅವರೇನೋ ಹೇಳ್ಕೊಂಡು ಹೋಗ್ತಾರೆ. ಕಾನೂನಾತ್ಮಕವಾಗಿ ನಡೀತಾ ಇರುವಂಥ ಪ್ರಕರಣ ಇದು. ನಿಮ್ಮ ಹೇಳಿಕೆಗಳ ಆಧಾರದ ಮೇಲೆ ನಡೆಯುವಂಥ ಪ್ರಕರಣ ಅಲ್ಲ. ಎವಿಡೆನ್ಸ್ಗಳು ಬೇಕಾಗತ್ತೆ, ಆರೋಪಗಳು ಬೇಕಾಗತ್ತೆ, ಪ್ರೂವ್ ಆಗಬೇಕಾಗತ್ತೆ. ಅವೆಲ್ಲವೂ ಆದ ನಂತರ ನೀವು ಅಪರಾಧಿ ಅಂತ ಹೇಳಬೇಕಾಗತ್ತೆ. ನೀವೇ ಡಿಕ್ಲೇರ್ ಮಾಡಿಬಿಟ್ಟು ಅವರೇ ಕದ್ದಿದ್ದು ಇವರೇ ಕೊಟ್ಟಿದ್ದು ಅಲ್ಲಿ ಕೊಟ್ಬಿಟ್ರು ಅಂದ್ಬಿಟ್ರೆ ಹಾಗಿದಾಗಿ ಇವರೆಲ್ಲ ಎಲ್ಲೋದ್ರು? ವಿನಯ್ ಗೌಡ ಅಂತ ಹೆಸರು ಬರ್ತಾ ಇತ್ತು, ಆಮೇಲೆ ಇನ್ಯಾರೋ ಶ್ರೇಯಸ್ ಎಲ್ಲ ಹೆಸರುಗಳು ಬರ್ತಾ ಇತ್ತು. ಅವೇನಾಯ್ತು? ತನಿಖೆನೇ ಬೇಡವಾ? ನಿಮ್ದೇ ಮುಗಿದೋಯ್ತಾ? ಕ್ಲಿಯರಾ? ಕಮಾನ್, ಜವಾಬ್ದಾರಿಯುತವಾಗಿರುವಂಥವ್ರು ಪ್ಲೀಸ್ ಗೈಡ್. ಸಿದ್ದರಾಮಯ್ಯ ಸರ್, ದಯವಿಟ್ಟು ಗೈಡ್ ಮಾಡಿ ನಿಮ್ಮ ಮಂತ್ರಿ, ನಿಮ್ಮ ಸಂಪುಟದಲ್ಲಿರುವಂಥವ್ರಿಗೆ. ಇಂಥ ವಿಚಾರಗಳಲ್ಲಿ ಕಾನೂನಾತ್ಮಕ ವಿಚಾರಗಳನ್ನು ಮಾತನಾಡಬೇಕಾದ್ರೆ ರಾಜಕೀಯ ಏನೇ ಮಾತಾಡ್ಕೊಂಡು ಹೋಗಲಿ, ಆದರೆ ಕಾನೂನಾತ್ಮಕವಾಗಿರುವಂಥ ವಿಚಾರಗಳನ್ನಾದರೂ ಮಾತಾಡಬೇಕಾದ್ರೆ ಒಂಚೂರು ತೂಕದಲ್ಲಿ ಇರಲಿ. ಸುಮ್ಮನೆ ಏನೋ ಹೇಳ್ಕೊಂಡು ಹೋಗುವಂಥದ್ದಲ್ಲ. ಇನ್ನು ಪ್ರಜ್ವಲ್ ಪ್ರಕರಣ ಲೋಕಸಭಾ ಚುನಾವಣೆ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು, ಬಿಜೆಪಿ ಜೆಡಿಎಸ್ ರಾಜ್ಯದಲ್ಲಿ ಎಷ್ಟು ಸ್ಥಾನ ಗಳಿಸಬಹುದು ಎಂಬ ಬಗ್ಗೆ ರಾಜ್ಯ ಬಿಜೆಪಿ ಅವಲೋಕನ ನಡೆಸಿದೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಬಿಜೆಪಿ ಪ್ರಮುಖರು ಚುನಾವಣಾ ಫಲಿತಾಂಶದ ಸಾಧ್ಯತೆಗಳ ಚರ್ಚೆ ನಡೆಸಿದ್ದಾರೆ. ಲೋಕಸಭಾ ಕ್ಷೇತ್ರವಾರು ಸಲ್ಲಿಕೆಯಾದ ಚುನಾವಣೋತ್ತರ ವರದಿಗಳ ಬಗ್ಗೆ ಮಂಥನ ನಡೆಸಿದ್ದಾರೆ. ಅಲ್ಲದೆ ಎಂಎಲ್ಸಿ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿ ಮುಂದುವರಿಯಲಿದೆ. 5ರಲ್ಲಿ ಬಿಜೆಪಿ, 1ರಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ. ಸಂಜೆ 5 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ. ಶಿವಮೊಗ್ಗದ ಧನಂಜಯ ಸರ್ಜಿ, ವೈಎ ನಾರಾಯಣಸ್ವಾಮಿ, ದೇವೇಗೌಡ, ಅಮರನಾಥ್ ಪಾಟೀಲ್, ಇಸಿ ನಿಂಗರಾಜುಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಜೆಡಿಎಸ್ನ ಎಸ್ಎಲ್ ಭೋಜೇಗೌಡ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಯಡಿಯೂರಪ್ಪ ಮತ್ತು ಅಶೋಕ್ ಪ್ರಕಾರ ಚುನಾವಣೆ ಮೇಲೆ ಪ್ರಜ್ವಲ್ ಪ್ರಕರಣ ಯಾವುದೇ ಪರಿಣಾಮ ಬೀರಲ್ಲ. ಇಬ್ಬರು ನಾಯಕರು ಕನಿಷ್ಠ 25 ಸ್ಥಾನ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಸಿಟಿ ರವಿ ಮಾತ್ರ ಪ್ರಜ್ವಲ್ ಪ್ರಕರಣ ಖಂಡಿತವಾಗಿಯೂ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ, ಅದು ಎಷ್ಟರ ಮಟ್ಟಿಗೆ ಅಂತ ಫಲಿತಾಂಶ ಬಂದ ನಂತರ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಚರ್ಚೆ ಆಗಿದೆ. ಪೆನ್ಡ್ರೈವ್ ಘಟನೆ 2ನೇ ಹಂತದಲ್ಲಿ ಏನು ಪ್ರಭಾವ ಬೀರಿದೆ ಅಂತ ಯಾರು ಒಬ್ಬರು ಪ್ರಸ್ತಾವನೆ ಮಾಡಿಲ್ಲ. ಉತ್ತರ ಕರ್ನಾಟಕದಲ್ಲಿ ಭಾಗ ಆಗಿರೋದ್ರಿಂದ ಯಾರು ಆ ಥರ ಪ್ರಸ್ತಾವನೆ ಮಾಡಿಲ್ಲ. ಇದುವರೆಗೂ ಮಾತಾಡಿದವರು ಎಲ್ಲರೂ 28 ಸ್ಥಾನಗಳನ್ನು ಗೆಲ್ತೀರಿ ಅಂತಾನೆ ಕೊಟ್ಟಿದ್ದಾರೆ. ಪ್ರತಿ ಫಲಿತಾಂಶವೂ ಕೂಡ ಭಾಗಶಃ ಪರಿಣಾಮವನ್ನು ರಾಜಕೀಯ ಅವತ್ತಿನ ವರ್ತಮಾನದ ಪರಿಸ್ಥಿತಿಯ ಮೇಲೆ ಬೀರ್ತವೆ. ಪ್ರಜ್ವಲ್ ಪ್ರಕರಣ ಈಗ SIT ಮುಂದಿದೆ. ರಾಜಕೀಯ ಪರಿಸ್ಥಿತಿ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಇವತ್ತು ನಾವು ಹೇಳೋಕ್ಕಾಗಲ್ಲ. ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಅಂದರೆ ರಾಜಕೀಯ ದುರ್ಲಾಭ ಪಡೆಯುವ ಸಂಚು ನಡೆಸಿದ್ರೆ ಅದು ನೋ ಡೌಟ್ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕಾಂಗ್ರೆಸ್ಸೇ ಮಾಡಿರಬೇಕು. ಆಗುತ್ತೆ ಅಂತನೂ ಅಲ್ಲ, ಆಗಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಏನೋ ಒಂದು ರೀತಿಯಲ್ಲಿ ಆಗಬಹುದೇನೋ ಅನ್ನೋ ಮಾತು. ಲೋಕಲ್ ಚುನಾವಣೆ ಆಗಿದ್ದಿದ್ರೆ ಇದು ಬಹಳ ದೊಡ್ಡ ಪರಿಣಾಮವನ್ನ ಬೀರಿರೋದು ಹಾಸನ ಭಾಗಗಳಲ್ಲಿ. ಬಟ್ ಹಾಸನದಲ್ಲಿ ನಡೆದಿರುವಂಥ ಈ ಪ್ರಕರಣ ಉತ್ತರ ಕರ್ನಾಟಕದಲ್ಲಿ ನಡೆದಿರುವಂಥ 14 ಕ್ಷೇತ್ರಗಳಲ್ಲಿ ಮತದಾರರ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನೋದಾದರೆ ಎಷ್ಟರ ಪ್ರಮಾಣದಲ್ಲಿ ಮತದಾನ ಬೀರಿರಬಹುದು? ಎಷ್ಟು ಪ್ರಭಾವವನ್ನು ಬೀರಿರಬಹುದು? 1%, 2%? ಆ ಕ್ಷೇತ್ರದಲ್ಲಿರುವಂಥ ಜನ ನನ್ನ ಕ್ಷೇತ್ರಕ್ಕೆ ಯಾರು ಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾನೆ ಹೊರತು ಅಲ್ಲಿ ಯಾರೋ ಏನೋ ಆಗಿದೆ ಅದನ್ನು ನೋಡ್ಕೊಂಡ್ಬಿಟ್ಟು ನಾನು ಓಟ್ ಹಾಕ್ತೀನಿ ಅಂತ ಯಾರಾದರೂ ಮಾಡ್ತಾರ? ಹಂಗಾಗೋದಾದ್ರೆ ಹಿಂದಿನ ಅನೇಕ ಘಟನಾವಳಿಗಳನ್ನು ನೋಡಿದಾಗ ಅಲ್ಲಿರುವಂಥ ಅಭ್ಯರ್ಥಿಗಳು ಗೆಲ್ಲಬಾರ್ದಾಗಿತ್ತು, ಆಯಾ ಪಕ್ಷಗಳು ಗೆಲ್ಲಬಾರ್ದಾಗಿತ್ತು. ಎಷ್ಟು ಕೇಸ್ಗಳಾಗಿಲ್ಲ ಇಂಥವು? ಇದು ಅತಿ ಹೆಚ್ಚು ಆಗಿರಬಹುದು ಅನ್ನುವಂಥ ಆರೋಪ ಇದೆ. ಆದರೆ ಹಿಂದೆ ಇಂಥ ಪ್ರಕರಣಗಳಾದಾಗ ಗೆದ್ದಿಲ್ವಾ? ಏನ್ ಪ್ರಭಾವ ಬೀರಿದೆ ಅಂತೆ? ಏನ್ ಪ್ರಭಾವ ಬೀರಿದೆ ಅಂತೆ? ಯಾವ ರೀತಿಯಾದಂಥ ಪ್ರಭಾವ ಬೀರಿದೆ ಅಂತೆ? ಜನ ಇಲ್ಲಿ ನಡೆದಿರುವಂಥದ್ದನ್ನು ಅಲ್ಲಿ ನೋಡಿ ಓಟ್ ಹಾಕುವಂಥ ಪರಿಸ್ಥಿತಿ ಇದೆಯಾ? ಸಿಟಿ ರವಿ ಹೇಳ್ತಾರೆ ಎಷ್ಟು ಬೀರಬಹುದು, ಬೀರ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗಿರಬಹುದು. ಹಲವು ವಿಚಾರಗಳು ಬಂದಿದೆ ಈ ಚುನಾವಣೆಯಲ್ಲಿ. ಗ್ಯಾರಂಟಿ ವಿಚಾರದಲ್ಲಿ ಹೆಣ್ಣುಮಕ್ಕಳು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ, ಎಣ್ಣೆ ವಿಚಾರದಲ್ಲಿ ಜಾಸ್ತಿ ಮಾಡಿದಕ್ಕೋಸ್ಕರ ಗಂಡುಮಕ್ಕಳು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ, ಈ ವಿಚಾರ ಹೇಗೆ ರಿಯಾಕ್ಟ್ ಆಗಿದೆ, ಅಭಿವೃದ್ಧಿ ವಿಚಾರದಲ್ಲಿ ಜನ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ, ದೇಶದ ವಿಚಾರದಲ್ಲಿ ಮೋದಿ ನೋಡ್ಕೊಂಡು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಯಾರಿಗ್ ಗೊತ್ತು? ಮುಸ್ಲಿಮರ ವಿಚಾರವನ್ನು ಎತ್ತಿದ್ದಕ್ಕೆ ಮುಸ್ಲಿಮರು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ, ಅದರಲ್ಲಿ ಹೆಣ್ಣುಮಕ್ಕಳು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ, 2,000 ರೂಪಾಯಿ ತೆಗೆದುಕೊಳ್ಳುವಂತ ಅತ್ತೆ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ, ಸೊಸೆ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ, ಮನೆಯಲ್ಲಿರುವಂತ ಗಂಡು ಮಕ್ಕಳು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ. ಬಹಳ ವ್ಯತ್ಯಾಸಗಳಿದೆ ಚುನಾವಣೆಯಲ್ಲಿ. ನೀವು ಕೇವಲ ಇದೊಂದೇ ಪರಿಣಾಮ ಬಿದ್ದುಬಿಟ್ಟು ಏನೋ ಆಗ್ಬಿಟ್ಟಿದೆ ಅಂತಲ್ಲ, ಬಹಳ ವಿಚಾರಗಳಿದೆ ಈ ಚುನಾವಣೆಯಲ್ಲಿ. ಗ್ರೌಂಡ್ ಅಲ್ಲಿ ಹೋದಾಗ ಗೊತ್ತಾಗಿದೆ ನಮಗೂ ಏನೇನು ಪರಿಸ್ಥಿತಿಗಳಿತ್ತು, ಜನ ಹೇಗೆಲ್ಲ ಥಿಂಕ್ ಮಾಡಿದ್ದಾರೆ ಅಂತೇಳಿ, ಯಾವ್ಯಾವ ಪರಿಣಾಮಗಳಾಗಿದೆ ಅಂತೇಳಿ. ಸೊ ಹಾಗಾಗಿ ಅಷ್ಟು ಇಲ್ಲ. ಇನ್ನು ಮೈತ್ರಿ ಏನೋ ಇವರು MLC ಅಲ್ಲಿ ಮಾಡ್ತಾ ಇದ್ರಂತೆ,
ಮಾಡ್ಕೊಳ್ತಾರೆ. ಅದು ಇನ್ನೂ ರಿಸಲ್ಟ್ ಬಂದಿಲ್ವಲ್ಲ, ಅಲ್ಲಿವರೆಗೂ ಮೈತ್ರಿ ಆದ್ರೂ ಮುಂದುವರಿಸ್ಬೇಕಲ್ಲ. ರಿಸಲ್ಟ್ ಬಂದ ಮೇಲೆ ಗೊತ್ತಾಗತ್ತೆ ಇವ್ರ ಮೈತ್ರಿ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿ. ಓಕೆ, ಇನ್ನು ಲೋಕಸಭೆಯ ಚುನಾವಣೆ ಪೆನ್ಡ್ರೈವ್ ಪ್ರಕರಣದ ಹಿನ್ನೆಲೆಯಲ್ಲಿ ರಾಜಕೀಯ ಕೆಸರೆರಚಾಟ ತೀವ್ರಗೊಂಡಿರುವ ಸಂದರ್ಭದಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೊಸದೇನಲ್ವಲ್ಲ. ಓಕೆ, ಮೈಸೂರಲ್ಲಿ ನಡೆದಂಥ ಶ್ರೀನಿವಾಸ್ ಪ್ರಸಾದ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಘಟಾನುಘಟಿ ನಾಯಕರ ಸಮಾಗಮನಕ್ಕೆ ಸಾಕ್ಷಿಯಾಯಿತು. ಇಬ್ಬರು ನಾಯಕರು ಅಕ್ಕಪಕ್ಕ ಕುಳಿತು ಪರಸ್ಪರ ಉಭಯ ಕುಶಲೋಪರಿಯನ್ನು ವಿಚಾರಿಸಿಕೊಂಡ್ರು. ಈ ಸಂದರ್ಭದಲ್ಲಿ ಯಡಿಯೂರಪ್ಪ ನೀಡಿದಂಥ ಬಿಳಿ ಚೀಟಿಯನ್ನು ಓದಿದಂಥ ಸಿಎಂ ಸಿದ್ದರಾಮಯ್ಯನವರು ಅದನ್ನು ತಮ್ಮ ಜೇಬಿಗೆ ಇಳಿಸ್ಕೊಂಡ್ರು. ಈ ಚೀಟಿಯ ಬಗ್ಗೆ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸ್ವಲ್ಪ ಚರ್ಚೆನೂ ಮಾಡಿದ್ರಂತೆ ಅವರಿಬ್ರು. ಸೊ ಇದೀಗ ಈ ಚೀಟಿಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ. ಅಯ್ಯೋ, ಇದೇ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವ್ರು ಮಾತಾಡಿ ಸಿದ್ದರಾಮಯ್ಯನವ್ರನ್ನ ಉದ್ದೇಶಿಸಿ ಜನಪ್ರಿಯ ಮುಖ್ಯಮಂತ್ರಿ ಅಂತ ಭಾಷಣದ ಆರಂಭದಲ್ಲಿ ಸಂಬೋಧಿಸಿದ್ರು. ಇದೂ ಕೂಡ ಈಗ ಚರ್ಚೆಗೆ ಗ್ರಾಸವಾಗ್ಬಿಟ್ಟಿದೆ. ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರೇ, ಮನುಷ್ಯ ಹುಟ್ಟಿದಾಗ ಉಸಿರಿರುತ್ತೆ, ಹೆಸರಿರೋದಿಲ್ಲ. ಸತ್ತಾಗ ಹೆಸರಿರುತ್ತೆ, ಉಸಿರಿರೋದಿಲ್ಲ. ನಾನು ಕಂಡ ಪ್ರಭಾವಿ ನಾಯಕ, ಸ್ವಾಭಿಮಾನಿ ರಾಜಕಾರಣಿ ಎಂದು ಹೆಸರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ಅವರು ಇಂದು ಭೌತಿಕವಾಗಿ ನಮ್ಮ ನಡುವೆ ಇಳಿದಿದ್ರು. ಅವರ ಸೈದ್ಧಾಂತಿಕ ನಿಷ್ಠೆ, ಅವರ ಸಾಧನೆಗಳು ಅವರ ಸಾರ್ಥಕ ಜೀವನಕ್ಕೆ ಸಾಕ್ಷಿಯಾಗಿದೆ. ಆದರೆ ಏಪ್ರಿಲ್ ರಾಜಕೀಯವಾಗಿ ಏನೇ ಕಚ್ಚಾಟ ಆದ್ರೂ ಕೂಡ ಪರ್ಸನಲಿ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿರ್ತಾರೆ. ಅದು ಕೆಲವು ವಿಷಯಗಳಲ್ಲಿ ಕೆಲವು ಸ್ಟೇಜ್ಗಳಲ್ಲಿ ಕಾಣಿಸ್ಬಿಡುತ್ತೆ. ಓನ್ಲಿ ಇನ್ ಕರ್ನಾಟಕ ಮಾತ್ರ. ಅದು ಕರ್ನಾಟಕದ ರಾಜ್ಯದಲ್ಲಿ ಮಾತ್ರ ಇಂತಹ ರಾಜಕೀಯವನ್ನ ನೋಡೋಕೆ ನಮಗೆ ಅವಕಾಶ ಸಿಗೋದು. ಇನ್ನೆಲ್ಲೂ ಇಲ್ಲ, ಇನ್ನೆಲ್ಲೂ ಸಿಗೋದಿಲ್ಲ. ಅದಕ್ಕೆ ಹೇಳೋದು, ಕೆಳಗಡೆಗೆ ಕಾರ್ಯಕರ್ತರು ಹೊಡೆದಾಡ್ಕೊಳ್ಬೇಡ್ರಪ್ಪ. ನಾನು ಕಾಂಗ್ರೆಸ್, ನಾನು BJP, ನಾನು JDS ಅಂತ ಕಿತ್ತಾಡ್ಕೊಳ್ಬೇಡಿ. ಮೇಲ್ಗಡೆ ಇರುವಂಥ ನಾಯಕರೆಲ್ಲ ಚೆನ್ನಾಗೇ ಇರ್ತಾರೆ. ನೀವು ಸುಮ್ಮನೆ ಹೊಡೆದಾಡ್ಕೊಳ್ತೀರ. ರಾಜಕೀಯ ಮಾಡಿ, ಹೊಡೆದಾಡ್ಕೋಬೇಡಿ. ಇಲ್ಲಿ ನೋಡಿ, ಬಾಂಡಿಂಗ್ ಏನು, ಪ್ರೀತಿ ಏನು, ಏನೋ ಕುಶಲೋಪರಿ ವಿಚಾರಿಸಿರ್ಬೋದು, ಏನೋ ಇರ್ಬೋದೇನೋ. ರಾಜಕೀಯ ಚರ್ಚೆ ಮಾಡುವ ಮಟ್ಟಕ್ಕೆ ಏನಿರಬೇಕು ಯಡಿಯೂರಪ್ಪನವರಿಗೆ ಗೊತ್ತಿಲ್ಲ.